ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆ ಚಾನಲ್ ಎಸ್ ಎಂ ಬ್ಲಾಗ್ಸ್ ಕನ್ನಡ. ಸೊ ಇವತ್ತಿನ ಬ್ಲಾಗ್ ಏನಪ್ಪಾ ಅಂದ್ರೆ ಮಶ್ರೂಮ್ ಬಿರಿಯಾನಿ ರೆಸಿಪಿ ತೋರ್ಸೋಣ, ಅಂದ್ರೆ ನಾಟಿ ಸ್ಟೈಲಲ್ಲಿ. ಸೊ ಸಾರಿ, ಲೈಕ್ 3 ಡೇಸ್ ಇಂದ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕಂದ್ರೆ ಸ್ವಲ್ಪ ಔಟ್ಸೈಡ್ ಎಮರ್ಜೆನ್ಸಿ ಇರ್ತಿದ್ದ ಕಾರಣದಿಂದ ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ. ಇನ್ನು ಮುಂದೆ ಪ್ರಯತ್ನ ಮಾಡ್ತೀವಿ, ಲೈಕ್ ವಾರದಲ್ಲಿ 3 ವಿಡಿಯೋ ಆದರೂ ಅಪ್ಲೋಡ್ ಮಾಡೋ ಥರ. ಸೊ ಇವತ್ತು ನಮ್ಮ ಮನೇಲಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇರೋದು. ಅತ್ತೆ ಮಾವ ಇಬ್ಬರು ಹೊರಗಡೆ ಹೋಗಿದ್ದಾರೆ. ಲೈಕ್ ನಮ್ಮ ಹಸ್ಬೆಂಡ್ ಕೇಳ್ತಾನೆ ಇದ್ರು ಏನಾದ್ರು ಮಾಡ್ಕೊಡು ಮಾಡ್ಕೊಡು ಅಂತ. ಅದರಿಂದ ಅವ್ರಿಗೆ ತುಂಬಾ ಬಿರಿಯಾನಿ ಅಂದ್ರೆ ಇಷ್ಟ ಆಗುತ್ತೆ. ಸೊ ವೆಜ್ ಆದ್ರೂ ಆಗ್ಲಿ ನಾನ್ ವೆಜ್ ಆದ್ರೂ ಆಗ್ಲಿ, ಅದರಿಂದ ಮಶ್ರೂಮ್ ತಂದು ಮಶ್ರೂಮ್ ಬಿರಿಯಾನಿ ಲೈಕ್ ನಾಟಿ ಸ್ಟೈಲಲ್ಲಿ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಶ್ರೂಮ್ ಬಿರಿಯಾನಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಮತ್ತೆ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಏನೇನು ತಗೊಂಡಿದ್ದೀನಿ ಅಂದ್ರೆ 3 ಪಲಾವ್ ಎಲೆ, 1 ಸ್ಪೂನ್ ಸೋಂಕಾಳು, ಮತ್ತೆ 4 ಏಲಕ್ಕಿ, 4 ಮರಾಠಿ ಮೊಗ್ಗು, ಚಕ್ಕೆ, ಮೆಣಸು ಮತ್ತೆ ಲವಂಗ, ಮತ್ತೆ 2 ಟೊಮ್ಯಾಟೊ, ಮತ್ತೆ 1 ಸ್ಪೂನ್ ಧನಿಯಾ ಪುಡಿ, ಮತ್ತೆ ಬಿರಿಯಾನಿ ಮಸಾಲ. ಸೊ ಇದು ನಾವು ಮನೇಲೆ ಮಾಡ್ಕೊಂಡಿರೋದು. ಮತ್ತೆ ಈರುಳ್ಳಿ 2 ಈರುಳ್ಳಿ ತಗೊಳ್ಳೋಣ, ಲೈಕ್ 1 ಒಗ್ಗರಣೆಗೆ 1 ರುಬ್ಬೋದಕ್ಕೆ, ಅಂದ್ರೆ ಮೀಡಿಯಂ ಸೈಜ್ ತಗೊಳ್ಳೋಣ. ಮತ್ತೆ 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಮತ್ತೆ 1 ಇಂಚು ಶುಂಠಿ, ಮತ್ತೆ ಕೊತ್ತಂಬರಿ 1 ಹಿಡಿಯಷ್ಟು, ಅದರ ಅರ್ಧ ಭಾಗ ನಾನು ಲೈಕ್ ಪುದೀನ ತಗೊಂಡಿದ್ದೀನಿ, ಮತ್ತೆ 10 ರಿಂದ 12 ಮೆಣಸಿನ್ಕಾಯಿ, ಮತ್ತೆ 2 ಪ್ಯಾಕೆಟ್ ಮಶ್ರೂಮ್ನ ಆಲ್ರೆಡಿ ನಾನು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ನಿಮಗೆ ಮಶ್ರೂಮ್ ಇಷ್ಟ ಆಗಲ್ಲ ಅಂದ್ರೆ ನೀವು ಕಮ್ಮಿ ಹಾಕೋಬಹುದು, ಲೈಕ್ 1 ಪ್ಯಾಕೆಟ್ ಹಾಕೋಬಹುದು. ಇಷ್ಟಪಡೋರು ಇನ್ನೂ ಜಾಸ್ತಿ ಹಾಕೊಂಡು ಮಾಡ್ಕೋಬಹುದು. ಮತ್ತೆ ಅಕ್ಕಿ ಬಂದು 1/2 ಗ್ಲಾಸ್ ಬಾಸುಮತಿ ರೈಸ್ ತಗೊಂಡಿದ್ದೀನಿ, ಮತ್ತೆ 1 ಗ್ಲಾಸ್ ಜೀರಾ ರೈಸು, ಮತ್ತೆ 1.5 ಗ್ಲಾಸು ಇದು ಏನಂತಾರೆ ರಾ ರೈಸ್ ತಗೊಂಡಿದ್ದೀನಿ. ಸೊ ಅಕ್ಕಿನ ತೊಳೆದಾದ್ಮೇಲೆ ಈ ರೀತಿ 15 ರಿಂದ 20 ನಿಮಿಷ ನೆನೆಸಿಟ್ಕೊಳ್ಳಿ. ಸೊ ಫಸ್ಟ್ ನಾನು ರುಬ್ಬಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಚಕ್ಕೆ, ಮೆಣಸು ಮತ್ತು ಲವಂಗ, ಅದಾದಮೇಲೆ 10 ರಿಂದ 12 ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದು, ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತು ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿ ಇಷ್ಟು ರುಬ್ಕೊಂಡು ಬರೋಣ. ಇಷ್ಟೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಕಟ್ಟಿಗೆ ಇರಲಿ, ತೆಳ್ಳಗೆ ಮಾಡ್ಕೊಬೇಡಿ. ಸೊ ನೋಡಿ, ರುಬ್ಕೊಂಡಿರೋದು ಇದೇ ಥರ ಗಟ್ಟಿಯಾಗಿರಬೇಕು, ಸೊ ತೆಳ್ಳಗೆ ಬರಬಾರ್ದು. ಈಗ ಸ್ಟವ್ ಅಂಟಿಸ್ಕೊಂಡು ಒಂದು ಕುಕ್ಕರ್ ಇಡ್ತಾ ಇದ್ದೀನಿ. ಸೊ ನಾನು ಕುಕ್ಕರ್ಗೆ ಇವಾಗ 5 ರಿಂದ 6 ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ. ನೀವು ಬೇಕಾದರೆ ಪಾತ್ರೆಯಲ್ಲಾದರೂ ಮಾಡ್ಕೋಬೋದು, ದಮ್ ಕಟ್ಟೋರಾದ್ರೆ ಪಾತ್ರೆಯಲ್ಲೂ ಮಾಡ್ಕೋಬೋದು, ಇಲ್ಲಾಂದರೆ ಕುಕ್ಕರಲ್ಲೂ ಮಾಡ್ಕೋಬೋದು. ಸೊ ಎಣ್ಣೆ ಕಾದ್ಮೇಲೆ 3 ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ, ಮತ್ತು 1 ಟೇಬಲ್ ಸ್ಪೂನ್ ಸೋಂಪು, ಇಷ್ಟು ಮಸಾಲೆ ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಫ್ರೈ ಆದಮೇಲೆ ಆನಿಯನ್ 1 ಸ್ಲೈಸ್, ಲೈಕ್ 1 ಮೀಡಿಯಂ ಸೈಜ್ ಆನಿಯನ್ ತೊಗೊಂಡಿದ್ದಲ್ಲ ಅದನ್ನು ಹಾಕೋಬೇಕು. ಆನಿಯನ್ ಸ್ವಲ್ಪ ಫ್ರೈ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಈರುಳ್ಳಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳಿ, ಗೋಲ್ಡನ್ ಬ್ರೌನ್ ಆಗುವದ್ದು. ಆನಿಯನ್ ಈ ರೀತಿ ಬೆಂದಮೇಲೆ 2 ಟೊಮೆಟೊನ ಆಲ್ರೆಡಿ ಹಚ್ಕೊಂಡಿರೋದ್ರಿಂದ ಅದನ್ನು ಹಾಕೊಳ್ಳೋಣ. ಸೊ ನೋಡಿ, ಟೊಮೆಟೊ ಆಲ್ರೆಡಿ ಬೆಂದಿದೆ. ಸೊ ನಾವೇನು ರುಬ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊಬಿಡೋಣ.
ರುಬ್ಬಿರೋ ಮಸಾಲೆ ಹಾಕಿದ್ಮೇಲೆ ನೀರು ಹಾಕೋಬೇಡಿ, ಎಣ್ಣೆಲೆ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲೆನ. ಈ ರೀತಿ ಎಣ್ಣೆ ಬಿಟ್ಕೊಂಡ್ಮೇಲೆ ಮಶ್ರೂಮ್ನ ಹಾಕೊಳ್ಳೋಣ. ಮಶ್ರೂಮ್ನ ಈ ಥರ ಹಾಕೊಂಡ್ಮೇಲೆ 2 ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಸೊ ಈ ರೀತಿ ಮಶ್ರೂಮ್ಗೆ ಮಸಾಲೆ ಹಿಡಿಯೋ ಥರ ಬೇಯಿಸ್ಕೊಬೇಕು. 1 ಸ್ಪೂನ್ ಅರಿಶಿನ ಪುಡಿ ಹಾಕೊಂತ ಇದ್ದೀನಿ. ನೋಡಿ, ಇವಾಗ ಮಶ್ರೂಮ್ ನೀರು ಬಿಟ್ಟಿದೆ. ಸೊ ಇದಕ್ಕೆ ನಾನು 2 ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲ ನಾವೇ ಮನೇಲಿ ಮಾಡ್ಕೊಂಡಿರೋದು ಹಾಕ್ಕೊಂಡು ಈ ಥರ ಮಾಡಿಕೊಂಡು, ಸೊ ನಾವು ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ, ಯಾಕಂದರೆ ನಮ್ಮ ಮನೇಲಿ ಯಾರಿಗೂ ಮಸಾಲೆ ಇಷ್ಟ ಆಗಲ್ಲ. ನಿಮ್ಗೇನಾದರೂ ಮಸಾಲೆ ಜಾಸ್ತಿ ಇಷ್ಟ ಅಂದರೆ ನೀವು ಹಾಕೋಬೋದು. ಬಟ್ ಯಾರು ಮಸಾಲೆ ಜಾಸ್ತಿ ತಿನ್ನಬೇಡಿ, ಯಾಕಂದರೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತವೆ, ಗ್ಯಾಸ್ಟ್ರಿಕ್ ಆಗ್ಬೋದು, ಬೇರೆ ಏನಾದರೂ ಬರ್ಬೋದು. ಸೊ ದಯವಿಟ್ಟು ಎಲ್ಲರೂ ಸ್ವಲ್ಪ ಮಸಾಲೆ ಕಮ್ಮಿನೇ ತಿನ್ನೋದಕ್ಕೆ ಪ್ರಯತ್ನ ಮಾಡಿ. ನೋಡಿ, ಮಶ್ರೂಮ್ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ ಮತ್ತು ಮಸಾಲೆ ಕೂಡ ಬೆಂದಿದೆ. ಸೊ ಇವಾಗ ನೀರು ಹಾಕೋಣ. ಆಲ್ರೆಡಿ ಮಶ್ರೂಮ್ ನೀರು ಬಿಟ್ಟಿರೋ ಕಾರಣ ನಾನು 1 ಗ್ಲಾಸ್ ನೀರು ಕಮ್ಮಿ ಮಾಡಿ 5 ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಸೊ ನೋಡಿ, ಆಲ್ರೆಡಿ ನಾನು ಗ್ಲಾಸ್ ಲೆಕ್ಕ ಮಾಡಿಕೊಂಡು ಆಲ್ರೆಡಿ ಪಾತ್ರೆಗೆ ಹಾಕೊಂಡಿದ್ದೆ, ಅದರಿಂದ ನನಗೆ ಹಾಕ್ತಾ ಇದ್ದೀನಿ. ಸೊ ಇವಾಗ ಇದು ಕುದಿಯೋವರೆಗೂ ಬಿಡಬೇಕು. ಸೊ ಈ ರೀತಿ ಕುದಿಯಕ್ಕೆ ಸ್ಟಾರ್ಟ್ ಆದಮೇಲೆ ನೆನೆಸಿರೋ ಅಕ್ಕಿನ ಹಾಕೊತಾ ಇದ್ದೀನಿ. ಸಾರಿ, ನಾನು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಫಸ್ಟ್ ನಿಂಬೆಹಣ್ಣು ಹೇಳಿರಲಿಲ್ಲ. ಸೊ ಈ ಥರ ಅಕ್ಕಿ ಹಾಕಿದ್ಮೇಲೆ ಅರ್ಧ ನಿಂಬೆಹಣ್ಣು ಈ ಥರ ಹಿಂಡ್ಕೋಬೇಕು. ಸೊ ಎಲ್ಲ ಹಾಕಿದ್ಮೇಲೆ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ಅಂತ ಟೇಸ್ಟ್ ನೋಡಿ. ಅಕಸ್ಮಾತ್ ಉಪ್ಪು ಜಾಸ್ತಿ ಕಮ್ಮಿ ಇದ್ದರೆ ನೀವು ಉಪ್ಪು ತಿರ್ಗಾ ಹಾಕೋಬೋದು. ಉಪ್ಪು ಕಮ್ಮಿ ಇದೆ, ಸೊ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಇದನ್ನ ಕುದಿಯಕ್ಕೆ ಬಿಡಬೇಕು. ಕುದಿಯಕ್ಕೆ ಬಿಟ್ಟಿದ ತಕ್ಷಣ, ಕುದಿತಾ ಇದೆ ಅಂದ ತಕ್ಷಣನೇ ಲಿಡ್ನ ಕ್ಲೋಸ್ ಮಾಡಬೇಡಿ. ಅಕ್ಕಿ ಒಂದು 50% ಬೆಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ. ಸೊ ನೋಡಿ, ಇಷ್ಟು ಬೆಂದ ಮೇಲೆ ನಾವು ಲಿಡ್ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ಳಿ. A few moments later. 2000 years later. ಈಗ ಕುಕ್ಕರ್ ಕೂಗಿ ಆರಿದೆ. ಸೊ ಬನ್ನಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಸೊ ನೋಡಿ, ಈ ರೀತಿ ಬಂದಿದೆ. ಸೊ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ರೆಡಿ ಆಗಿದೆ. ಇದ್ರ ಜೊತೆ ನೀವು ಮೊಸರು ಬಜ್ಜಿ ಆದ್ರೂ ಇಲ್ಲ ಕುರ್ಮಾ ಆದ್ರೂ ಮಾಡ್ಕೋಬಹುದು. ಬಟ್ ನಮ್ಗೆ ಪ್ಲೇನೇ ಇಷ್ಟ ಆಗುತ್ತೆ, ಸೊ ಅದರಿಂದ ನಾವು ಪ್ಲೇನೇ ಮಾಡ್ಕೊಂತೀವಿ. ಸೊ ಇವಾಗ ಬನ್ನಿ ನಮ್ಮ ಹಸ್ಬೆಂಡ್ ಕೊಡೋಣ, ಏನ್ ಅಂತಾರೆ ಅಂತ ನೋಡೋಣ ತಿಂದ್ಬಿಟ್ಟು. ನೀನ್ ಬಿರಿಯಾನಿ ಕೇಳ್ತಾ ಇದ್ದಲ್ವಾ, ಅದಕ್ಕೆ ಇವತ್ತು ನಾವು ಮಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡಿದ್ದೀನಿ. ತಿಂದ್ಬಿಟ್ಟು ಹೇಗಿದೆ ಅಂತ ಹೇಳು. ನೀನೇ ಮಾಡ್ದ ಅದರ ಹೋಟ್ಲಿಂದ ತಂದ? ನಾನೇ ಮಾಡಿದ್ದು. ನಿಜ ಹೇಳು.
ನಿಜ ನಾನೇ ಮಾಡಿದ್ದು ಯಾವಾಗಲೇ ಮಾಡಿದೆ? ಇವಾಗ. ತಿಂದ್ಬಿಟ್ಟು ಹೇಳ್ತೀನಿ, ಚೆನ್ನಾಗಿಲ್ಲ ಅಂದರೆ ಅವಾಗಿರೋದು. ಏನಿದ್ರು ನಿಜ ಹೇಳು. ಹಾಂ? ಏನಿದ್ರು ನಿಜ ಹೇಳ್ಬೇಕು. ನಿಜಾನೇ ಹೇಳೋದು, ಇಲ್ಲ ಫಸ್ಟ್ ಸುಳ್ಳು ಹೇಳ್ತೀನಿ. ನಿಜವಾಗ್ಲೂ ನೀನೇ ಮಾಡಿದ್ದ? ಹೌದು. ಸುಳ್ಳು. ನಿಜ. ಇಲ್ಲ, ಸುಳ್ಳು ಹೇಳ್ತಾ ಇದ್ದೀನಿ. ಏಯ್ ನಿಜ. ಇಷ್ಟು ಚೆನ್ನಾಗಿ ಯಾವಾಗಲೇ ಮಾಡೋದು ಕಲ್ತ್ಕೊಂಡೆ? ಏಯ್ ಗೊತ್ತು, ನೀನು ಯೂಟ್ಯೂಬ್ಗೋಸ್ಕರ ತಾನೇ ಕಲ್ತಿರೋದು. ಏನಿಲ್ಲ. ಚೆನ್ನಾಗಿದೆ ಹೇಳ್ಬೇಕು ಅವ್ರಿಗೆ? ಬೇಡ ಬೇಡ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಗೋ ನೀನೊಂದ್ಸಲ ತಿನ್ನು. ನನಗೋಸ್ಕರ ಮಾಡಿದ್ಯೋ ಯೂಟ್ಯೂಬ್ಗೋಸ್ಕರ ಮಾಡಿದ್ಯೋ ಗೊತ್ತಿಲ್ಲ, ಯಾವುದಕ್ಕೋಸ್ಕರ ಆದ್ರೂ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಮತ್ತೆ ಮತ್ತೇನು? ಆಫ್ ಮಾಡು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆಯ್ತಾ? ಓಕೆ, ಬಾಯ್. ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಬಾಯ್. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ನಾವು ಮಂತ್ರಾಲಯಕ್ಕೆ ಹೋಗೋ ಪ್ಲಾನ್ ಇದೆ. ಸೊ ಆ ಲಾಗು ಕೂಡ ಮಾಡ್ತೀವಿ. ಸೊ ಮಿಸ್ ಮಾಡ್ದಿರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆ ವಿಡಿಯೋನು ನೋಡಿ. ಸೊ ನೆಕ್ಸ್ಟ್ ಲಾಗ್ ಏನಿರುತ್ತೆ ಅಂತ ಅಂದ್ರೆ ಇವ್ರು ಹೇಳ್ತಾರೆ, ಬನ್ನಿ. ನೆಕ್ಸ್ಟ್ ಲಾಗ್ ಏನಿಲ್ಲ, ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಸೊ ಅದ್ರದ್ದು ವ್ಲಾಗ್ ನೆಕ್ಸ್ಟ್ ಬರುತ್ತೆ. ಸೊ ಎಲ್ಲರೂ ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂತ್ರಾಲಯ ವ್ಲಾಗು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ತೋರ್ಸಕ್ಕೆ ಟ್ರೈ ಮಾಡ್ತೀವಿ, ಅದನ್ನು ತಪ್ಪದೆ ನೋಡಿ.